ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳು, ಆತ್ಮೀಯ ಸಹೋದರಾಗಿರ್ತಕ್ಕಂಥ ಸಾಬು ಮಾಷಾರವರು, ಇನ್ನೋರ್ವ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಆತ್ಮೀಯರಾಗಿರ್ತಕ್ಕಂಥ ಈರಣ್ಣರವರವರೇ, ಭಾರತೀಯ ಜನತಾ ಪಾರ್ಟಿಯ ಮಾಧ್ಯಮ ಪ್ರಮುಖರು, ಆತ್ಮೀಯ ಸಹೋದರಾಗಿರ್ತಕ್ಕಂಥ ವಿಜಯ್ ಜೋಶಿ ಅವರೇ, ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ, ರಾಜ್ಯದಲ್ಲಿ ಬರಗಾಲವು ತಾಂಡವಾಡುತ್ತಿದೆ. ರೈತರ ಸ್ಥಿತಿ ಅಧೋಗತಿಗೆ ಹೋಗಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಆದರೆ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಯಾವುದಕ್ಕೂ ಲೆಕ್ಕಿಸ್ದೇನೆ, ಯಾವುದೇ ಒಬ್ಬ ಮಂತ್ರಿ ಆಗಲಿ, ಮುಖ್ಯಮಂತ್ರಿಗಳಾಗಲಿ ಪ್ರವಾಸ ಮಾಡ್ದೇನೆ, ರೈತರ ಬಗ್ಗೆ ಯಾವುದೇ ಕಾಳಜಿ ಇಲ್ಲದೇನೆ, ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕಾಲಹರಣ ಮಾಡಿ ಇವತ್ತು ಯಾವೊಬ್ಬ ಶಾಸಕನು ಸಹಿತ ಕ್ಷೇತ್ರದಲ್ಲಿರ್ತಕ್ಕಂಥ ಜನರ ಬಗ್ಗೆ ಕಾಳಜಿ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ಹಿಂದುಳಿದ ವರ್ಗದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕನಸಿತ್ತು, ಈ ದೇಶದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದ ಜನ, ದಲಿತ ಜನರಿಗೆ ಶಿಕ್ಷಣವನ್ನು ಕೊಡಿ ಅಂತ. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ 105 ಹಿಂದುಳಿದ ವರ್ಗ ವಸತಿ ಶಾಲೆಗಳಿದೆ. ಪ್ರತಿ ವರ್ಷ ಹಿಂದುಳಿದ ವರ್ಗ ವಿದ್ಯಾರ್ಥಿಗಳಿಂದ 23,000 ರಿಂದ 25,000 ಅಪ್ಲಿಕೇಶನ್ಗಳು ಬರುತ್ತೆ. ಆದರೆ ಜಿಲ್ಲೆಯಲ್ಲಿರ್ತಕ್ಕಂಥ 105 ವಸತಿ ಶಾಲೆಗಳಿಗೆ ಪ್ರವೇಶ ವಿದ್ಯಾರ್ಥಿಗಳು ತಗೋಬೇಕಾಗಿರೋದು 9,240 ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ಸಿಗುತ್ತೆ. ಉಳಿದಂಥ ವಿದ್ಯಾರ್ಥಿಗಳ ಶಿಕ್ಷಣ ಸ್ಥಿತಿ ಏನು? ಸರ್ಕಾರ ಯಾಕೆ ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ? ಯಾವ ರೀತಿ ಸಮಾಜ ಕಲ್ಯಾಣದಲ್ಲಿರ್ತಕ್ಕಂಥ ವಸತಿ ಶಾಲೆಗಳಿಗೆ ಎಷ್ಟು ಜನ ಅಪ್ಲಿಕೇಶನ್ ಹಾಕ್ತಾರೆ, ಎಲ್ಲರನ್ನೂ ವಸತಿ ಶಾಲೆಗೆ ತಗೊಳ್ತಕ್ಕಂಥ, ಪ್ರವೇಶ ತಗೊಳ್ತಕ್ಕಂಥ ವ್ಯವಸ್ಥೆ ಇದೆಯೋ, ಅದೇ ರೀತಿಯೇ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಗೆ ಸಲ್ಲಿಸ್ತಕ್ಕಂಥ ವಿದ್ಯಾರ್ಥಿಗಳ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಸಹಿತ ವಸತಿ ಪ್ರವೇಶವನ್ನು ತಗೊಳ್ಳೋ ರೀತಿಯಲ್ಲಿ ಯಾಕೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ? ಸರ್ಕಾರದಲ್ಲಿ ಹಣಕಾಸಿನ ತೊಂದರೆ ಇದೆಯೋ, ಏನು ಹಿಂದುಳಿದ ವರ್ಗದವರ ಶೈಕ್ಷಣಿಕ ಮಟ್ಟ ಹೆಚ್ಚಿಸಬಾರ್ದನ್ನುವಂಥ ವಿಚಾರ ಇದೆಯೋ, ಇದನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸ್ಬೇಕು. ಅದರ ಜೊತೆಗೆ ನಾನು ಈಗ ಇರ್ತಕ್ಕಂಥ ಜಿಲ್ಲಾ ಆಡಳಿತಕ್ಕೆ ಆಗ್ರಹ ಮಾಡ್ತೀನಿ, ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ಮೋರ್ಚಾ ವತಿಯಿಂದ ತಾವು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಹಿಂದುಳಿದ ವರ್ಗ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಅನ್ನ ತೆಗೆದುಕೊಂಡು ಅವರೆಲ್ಲರಿಗೂ ವಿದ್ಯಾರ್ಥಿಗಳಿಗೆ ವಸತಿ ಶಾಲೆಯಲ್ಲಿ ಅನುಮತಿ ನೀಡಬೇಕಂತೇಳಿ ವಿನಂತಿಯನ್ನು ಮಾಡ್ಕೊತೀನಿ. ಶೈಕ್ಷಣಿಕವಾಗಿ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಇರ್ಬೋದು, ರಾಜ್ಯದಲ್ಲಿ ಇರ್ತಕ್ಕಂಥ ಜನರ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚು ಮಾಡ್ಬೇಕಂತೇಳಿ ಒಂದು ಕಡೆಯಿಂದ ಚಿಂತಕರ ವಿಚಾರ ಆಗಿದೆ. ಆದರೆ ಇವತ್ತು ಜುಲೈ ಮುಗಿದು ಆಗಸ್ಟ್ದಲ್ಲಿದ್ದೀವಿ. ಶಿಕ್ಷಣ ಇಲಾಖೆಯಲ್ಲಿ ಇನ್ನೂವರೆಗಿನೂ ಪಠ್ಯ ಪುಸ್ತಕ ಬಂದಿಲ್ಲ. ಜಿಲ್ಲೆಯಲ್ಲಿ ಬಂದಿದ್ರೆ ಜಿಲ್ಲಾ ಆಡಳಿತ ಸ್ಪಷ್ಟಪಡಿಸ್ಬೇಕು. ನಾನು ನೇರವಾಗಿ ಜಿಲ್ಲಾ ಪಂಚಾಯತಿ CO ಅವರಿಗೆ ವಿನಂತಿಯನ್ನು ಮಾಡ್ಕೋತೀನಿ, ಏನು ವಿಳಂಬ ನಿಮ್ಮದು? ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು SC ST ಜನ ಇರ್ತಾರೆ. ಅವ್ರಿಗೆ 2 ತಿಂಗಳು 3 ತಿಂಗಳು ನೀವು ಪಠ್ಯ ಪುಸ್ತಕನೇ ಕೊಡದೇ ಇದ್ರೆ ಆ ವಿದ್ಯಾರ್ಥಿಗಳ ಜೀವನ ಮಟ್ಟ ಏನಾಗುತ್ತೆ? ಯಾರು ಕೇಳೋದಿಲ್ವಾ? ನಿಮ್ಮನ್ನ ಬೇಕಾಬಿಟ್ಟಿ ನಡೆಸ್ತಾ ಇದ್ದೀರಾ. ಇವತ್ತು DDP ಆಫೀಸಲ್ಲಿ ನಡೀತಕ್ಕಂಥ ಹಗರಣವನ್ನ ಇಡೀ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ಮಾತಾಡ್ತಾ ಇದ್ರು ಸಹಿತ ಅದಕ್ಕೆ ಯಾವುದೇ ರೀತಿ ಕ್ರಮ ತಗೋತಾ ಇಲ್ಲ. DDP ಆಫೀಸ್ ಒಂಥರ ಏಜೆಂಟ್ರ ಕಂಪೌಂಡ್ ಆಗಿಬಿಟ್ಟಿದೆ. ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಯಾಕೆ ಗಮನ ಹರಿಸ್ತಾ ಇಲ್ಲ? ಜಿಲ್ಲಾಧಿಕಾರಿಗಳು ಶಿಕ್ಷಣ ಇಲಾಖೆಯಲ್ಲಿ ನಡೀತಕ್ಕಂಥ ವಿಜಯಪುರ ಜಿಲ್ಲೆಯ ವಿಚಾರವನ್ನ ಮಾಡಿ ಅಲ್ಲಿ ಯಾಕೆ ಈ ರೀತಿ ನಡೀತಾ ಇದೆ ಅನ್ನೋದಕ್ಕೆ ತಾರ್ಕಿಕ ಅಂತ್ಯವನ್ನು ಕಾಣಬೇಕು. ಅದಕ್ಕೆ
ಹಿಂದುಳಿದ ವರ್ಗ SC ST ಜನರ ವಿದ್ಯಾರ್ಥಿಗಳಿಗೆ ನೀವು ನ್ಯಾಯ ಕೊಡ್ತಾ ಇಲ್ಲ. ಇವತ್ತು ಇಷ್ಟು ವಿಳಂಬವಾಗಿ ಸರ್ಕಾರ ಪಠ್ಯ ಪುಸ್ತಕವನ್ನು ಕೊಟ್ಟು ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಕಡಿಮೆ ಆಗಿ ರಿಸಲ್ಟ್ ಕಡಿಮೆ ಆದಾಗ ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಕ್ಕಂಥದ್ದು ಅಧಿಕಾರಿಗಳ ಬಗ್ಗೆ ತೋಳ್ತಕ್ಕಂಥ ಕಾಳಜಿ. ಅಧಿಕಾರಿಗಳಿಗೆ ಇವಾಗ ಹೇಳಿ, ಶಿಕ್ಷಣ ಗುಣಮಟ್ಟ ಹೆಚ್ಚಿಗೆ ಆಗಬೇಕು, ಶಿಕ್ಷಣ ಗುಣಮಟ್ಟ ಸುಧಾರಣೆ ಆಗ್ಬೇಕಂದ್ರೆ ಪ್ರಾರಂಭದಲ್ಲಿಯೇ ಅದಕ್ಕೆ ವ್ಯವಸ್ಥಿತವಾಗಿ ರೀತಿ ಹೋದ್ರೆ ಮಾತ್ರ ಸರಿ ಮಾಡಕ್ ಸಾಧ್ಯ. ಅದರ ಜೊತೆಗೇನೆ ಇವತ್ತು ರಾಜ್ಯ ಸರ್ಕಾರ ಈಗಾಗಲೇ ಸಂಪುಟ ವಿಸ್ತರಣೆಯನ್ನು ಮಾಡಿದ್ದಾರೆ. ಒಂದು ಭಾಗ ಸಿದ್ದರಾಮಯ್ಯನವರು ಕೆಳಗಿಳಿಸಿ ಹಿಂದುಳಿದ ವರ್ಗದ ವಿರೋಧತನವನ್ನ ಕಾಂಗ್ರೆಸ್ ತೋರಿಸ್ತು. ನಡೆದಕ್ಕಂತ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಮಂಕಾಳ ವೈದ್ಯ ಅಂತಕ್ಕಂಥ ಹಿಂದುಳಿದ ವರ್ಗ MLA ಕೊನೆಯ ಕ್ಷಣದಲ್ಲಿ ಅವರ ಹೆಸರನ್ನು ತೆಗಿಸಿ ಬಲಾಢ್ಯರನ್ನ ಯಾರು ಹಣಕಾಸಿನಲ್ಲಿ ವ್ಯವಸ್ಥಿತವಾಗಿ ಸದೃಢವಾಗಿದ್ದಾರೋ, ನಿಮ್ಮ ಅನುಕೂಲ ತಕ್ಕಂಗೆ ನಡ್ಕೋತಾರೋ ಅಂಥವ್ರ ಹೆಸರನ್ನು ಸೇರಿಸುವಂತ ಕೆಲಸ ಮಾಡ್ತಾ ಇದ್ದೀರಿ. ಇದಕ್ಕೆ ಉತ್ತರ ಕೊಡ್ಬೇಕು ರಾಜ್ಯದ ಮುಖ್ಯಮಂತ್ರಿಗಳು. ಇನ್ನೊಂದು ಕಡೆ ಮಹಿಳೆಯಾಗಿರ್ತಕ್ಕಂಥ ಶಾಂತೇಗೌಡರು, ಅವರು ಒಬ್ರು ಹಿಂದುಳಿದ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು, ಅವರನ್ನ ಕೊನೆ ಕ್ಷಣದಲ್ಲಿ ಏನ್ ನಡೀತಾ ಇದೆ? ಬೇಕಾಬಿಟ್ಟಿ ರಾಜಕಾರಣ ಮಾಡ್ತಾ ಇದ್ದೀರಾ, ಬೇಕಾಬಿಟ್ಟಿ ಸರ್ಕಾರವನ್ನು ನಡೆಸ್ತಾ ಇದ್ದೀರಾ. ಕಾಂಗ್ರೆಸ್ನಲ್ಲಿ ಒಂದೇ ಒಂದು ಮಹಿಳೆಯರಿಲ್ಲದೆ ಸಂಪುಟ ವಿಸ್ತರಣೆ ಮಾಡ್ತಕ್ಕಂಥ ವ್ಯವಸ್ಥೆಗೆ ಬಂದಿದ್ದೀರಿ. ಯಾಕೆ? ಮಹಿಳೆಯರೇನು ನಿಮ್ಮ ಪುಕ್ಕಟ ಬಸ್ನಲ್ಲಿ ತಿರ್ಗಾಡಕ್ಕೆ ಮಾತ್ರ ಇದ್ದಾರಾ? ನಿಮ್ಮ 2000ಕ್ಕೆ ಮಾತ್ರ ಅವರು ಸೀಮಿತನ? ಈ ರಾಜ್ಯದಲ್ಲಿ ಇರ್ತಕ್ಕಂಥ ತಾಯಂದ್ರಿಗೆ ಈ ರಾಜ್ಯ ಸರ್ಕಾರದ ಪಾಲವಾಗಿ ಅವರ ವಿಚಾರಗಳನ್ನು ಮಂಡನೆ ಮಾಡೋದಕ್ಕೆ ನೀವು ಅವಕಾಶ ಕೊಡ್ತಾ ಇಲ್ವಾ? ಒಂದ್ ಕಡೆ ನೋಡಿ, ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಕಳೆದ 8 ವರ್ಷಗಳಿಂದ ಹಣಕಾಸು ಸಚಿವರನ್ನು ಮಾಡಿದ್ದಾರೆ. ಯಾರು ನಾವು ಕುಟುಂಬವನ್ನು ನಿರ್ವಹಣೆ ಮಾಡ್ತಕ್ಕಂಥ ತಾಯಂದರಿಗೆ ಪ್ರತಿಯೊಂದು ಗೊತ್ತಿರುತ್ತೋ ಅವರು ಈ ಮನೆಯನ್ನು ನಡೆಸ್ತಕ್ಕಂಥವ್ರು ಈ ದೇಶವನ್ನು ನಡೆಸ್ಬೋದು ಅನ್ನುವಂಥ ವಿಚಾರ ಇಟ್ಕೊಂಡು ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಿರ್ಮಲಾ ಸೀತಾರಾಮನ್ ಅವ್ರನ್ನ ಕಳೆದ 8 ವರ್ಷದಿಂದ ಈ ದೇಶದ ಹಣಕಾಸು ಸಚಿವರನ್ನು ಮಾಡಿದ್ದಾರೆ. ನೋಡಿ, ಕಲೀರಿ, ಬಟ್ ಮಾಡಬೇಡ್ರಿ. ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತದಡಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿ ಸರ್ವಸ್ಪರ್ಶಿ ಸರ್ವವ್ಯಾಪಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂಥ ಕಲ್ಪನೆಯೊಂದಿಗೆ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥದ್ದು. ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿನೂ ಸಹಿತ ಅಭಿವೃದ್ಧಿ ಹೊಂದಬೇಕು ಅನ್ನುವಂಥ ವಿಚಾರ. ಇಲ್ಲಿ ಕರ್ನಾಟಕದಲ್ಲಿ ಬರಗಾಲಿದೆ ಅಂತ ಗೊತ್ತು ಮಾಡಿಕೊಂಡು ದೇಶದಲ್ಲಿರ್ತಕ್ಕಂಥ ಕಿಸಾನ್ ಸನ್ಮಾನ ಯೋಜನೆಯನ್ನ 2031ರವರೆಗೆ ವಿಸ್ತರಣೆ ಮಾಡಿರ್ತಕ್ಕಂಥದ್ದು. ಪ್ರತಿ ರೈತರಿಗೂ ಸಹಿತ 6,000 ಹಣವನ್ನ ನೀಡ್ತಕ್ಕಂಥ ಕಾರ್ಯವನ್ನ 2023ರವರೆಗೆ ವಿಸ್ತರಣೆ ಮಾಡ್ತಕ್ಕಂಥದ್ದು. ಒಂದು ಕಡೆ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿರ್ತಕ್ಕಂಥ ರೈತರ ಬಗ್ಗೆ ಕಾಳಜಿ ತೋರಿಸಿ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಸರ್ಕಾರ, ಇನ್ನೊಂದು ಕಡೆ ಇಡೀ ರಾಜ್ಯದಲ್ಲಿ ರೈತರ ಹಾಹಾಕಾರ ಮಾಡಿ ಧರಣಿ ಕೂಡ್ತಾ ಇದ್ದಾರೆ. ಆ ರೈತರ ಜಮೀನವನ್ನು ಕಿತ್ಕೊಂಡು ಲೇಔಟ್ಗಳನ್ನು ಮಾಡಿ ಲೇಔಟ್ದಿಂದ ಹಣ ಗಳಿಸ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇಲ್ಲಿದೆ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಇವತ್ತು ಆಡಳಿತ ನಡೆಸ್ತಕ್ಕಂಥ ನಾಯಕರು ಆ ಲೇಔಟ್ಗಳು ಮಾಡಿ ಅದ್ರ ಮುಖಾಂತರ ಇವತ್ತು ಅಧಿಕಾರ ಚುಕ್ಕಾಣಿ ನೀಡಿದ್ದು ಅವ್ರಿಗೆ ಗೊತ್ತಿದೆ. ರೈತರೇನೇ ಆಗ್ಲಿ, ವಿದ್ಯಾರ್ಥಿಗಳಿಗೆ ಏನೇ ಆಗ್ಲಿ, ಇಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದವ್ರಿಗೆ ಏನೇ ಆಗ್ಲಿ, SC ST ಜನರಿಗೆ ಏನೇ ಆಗ್ಲಿ, ಅವ್ರು ಯಾವುದೇ ರೀತಿ ಶೈಕ್ಷಣಿಕವಾಗಿ ಮುಂದೆ ಬರಬಾರ್ದು, ಅಭಿವೃದ್ಧಿ ಹೊಂದಬಾರ್ದು. ಅವರಲ್ಲಿ ಇರ್ತಕ್ಕಂಥ ಕೃಷಿ ಭೂಮಿಯನ್ನು ಕಸ್ಕೊಂಡು ಲೇಔಟ್ಗಳು ಮಾಡಿ ಹಣ ಕಳಿಸ್ತಕ್ಕಂಥ ಕೆಲಸವನ್ನ ಇವತ್ತು DK ಶಿವಕುಮಾರ್ ಅವ್ರ ಸರ್ಕಾರ ಮಾಡ್ತಾ ಇದೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ನೇರವಾಗಿ ಖಂಡಿಸ್ತೀವಿ. ನೀವು ಸರಿ ಆಗದೆ ಇದ್ರೆ ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಮುಖ್ಯಮಂತ್ರಿಗಳೇ, ಏನ್ ತಿಳ್ಕೊಂಡಿದ್ದೀರಾ? ರಾಜ್ಯ ಜನ ಸುಮ್ ಕೂತ್ಕೊಂಡಿದ್ದಾರೆ ತಿಳ್ಕೊಂಡಿದ್ದೀರಾ? ನೀವು ರಾಜ್ಯ ಜನ ಸುಮ್ ಕೂಡೋದಿಲ್ಲ. ನಿಮಗೆ ಅಧಿಕಾರ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದೆ. ಅಧಿಕಾರವನ್ನ ಸದುಪಯೋಗ ಮಾಡಿಕೊಂಡು ಈ ರಾಜ್ಯದ ಜನರಿಗೆ ನೀವು ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದರ ಜೊತೆಗೆ
ಈ ರಾಜ್ಯದಲ್ಲಿ ನಮ್ಮ ಸನ್ಮಾನ್ಯ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ರಮೇಶ್ ಜಿಗಜಿಣಿಯವರು ವಿಜಯಪುರ ಜಿಲ್ಲೆಯ ಎಲ್ಲ ಜನರ ಆಶೆಯಂತೆ, ಯಾಕಂದ್ರೆ ತಿರುಪತಿ ವೆಂಕಟರಮಣ ನಮ್ಮೆಲ್ಲರ ಆರಾಧ್ಯ ದೈವ. ವಿಜಯಪುರ ಜಿಲ್ಲೆ ಹೆಚ್ಚು ಜನರು ಭಕ್ತಾದಿಗಳಿರುವುದರಿಂದ ವಿಜಯಪುರದಿಂದ ತಿರುಪತಿಗೆ ಹೊಸ ರೈಲನ್ನು ಕಲ್ಪಿಸುವುದರಲ್ಲಿ ಬಹಳ ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತು ರೈಲ್ವೆ ಕೇಂದ್ರ ಸಚಿವರಿಗೆ ಹಾಗೂ ಪ್ರಧಾನಮಂತ್ರಿಗಳಿಗೆ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆಯಿಂದ ಧನ್ಯವಾದಗಳನ್ನು ತಿಳಿಸ್ತೀವಿ, ಅಭಿನಂದನೆಗಳನ್ನು ತಿಳಿಸ್ತೀವಿ.